ನಾವು ಸಂಗ್ರಹ ಮಾಡಿರೋ ದುಡ್ಡಲ್ಲಿ ಅಕ್ಕಿ ಬೇಳೆ ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ದುಡ್ಡೇ ಇಲ್ಲ. ದುಡ್ಡೆಲ್ಲ ತಗೊಂಡು ಬರೀ ಕಲ್ಲಿಟ್ಟಿದ್ದಾರೆ. ಓ, ಇದರ ಅರ್ಥ ಯಾರೋ ಇದರಿಂದ ಎಲ್ಲ ದುಡ್ಡನ್ನು ತಗೊಂಡಿದ್ದಾರೆ. ಆದ್ರೆ ನಮ್ಮನ್ ಬಿಟ್ರೆ ಇದರಲ್ಲಿ ದುಡ್ಡಿರೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ? ನೀವು ಯಾರಿಗೂ ಯಾವುದೇ ಶಿಕ್ಷೆ ಕೊಡಕ್ ಹೋಗ್ಬೇಡಿ ಮೇಷ್ಟ್ರೆ. ಶಿಕ್ಷೆ ಕೊಡೋದ್ರಿಂದ ದುಡ್ಡೇನು ವಾಪಸ್ ಬರೋದಿಲ್ಲ ಅಲ್ವಾ? ಸುಭಾಷ್, ಈ ರೀತಿ ಉತ್ಸಾಹ ಕಳ್ಕೊಂಡ್ರೆ ಆಗತ್ತಾ? ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಾಗ ಈ ರೀತಿ ಅಡೆತಡೆಗಳು ಬರ್ತಾ ಇರ್ತವೆ. ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗ್ಬೇಕು. ಸುಭಾಷ್, ನಾವೀಗ ಮಾಡ್ಬೇಕಾದ ಕೆಲಸ ತುಂಬಾ ಇದೆ. ನಾವಿನ್ನು ಊಟ ತಯಾರಿಸ್ಬೇಕು. ಊಟ ತಯಾರಿಸಿ ಅದನ್ನ ಸರಿಯಾದ ಜಾಗಕ್ಕೆ ತಲುಪಿಸ್ಬೇಕಾಗಿದೆ. ಚಾರು ಬಗ್ಗೆನೂ ಸುದ್ದಿ ಇಲ್ಲ. ಇನ್ನು ಚಾರುನ್ ಹುಡ್ಕುವಂತ ಕೆಲಸ ಉಳಿದಿದೆ ಸುಭಾಷ್. ನಮ್ಮ ಹತ್ರ ಈಗ ಸಮಯ ಇಲ್ಲ. ನಾನು ಒಂದಷ್ಟು ಜನಕ್ಕೆ ಬರೋಕ್ ಹೇಳಿದ್ದೀನಿ. ರಾಮಚಂದ್ರ, ನೀನ್ ಅಕ್ಕಿನ ಇಲ್ಲೇ ಇಟ್ಟಿರು, ಆಮೇಲೆ ಖರೀದಿ ಮಾಡ್ತೀವಿ. ಬಾ. ಮಿಸ್ಟ್ರೆ, ನೀವು ಅಕ್ಕಿನ ತಗೊಂಡು ಹೋಗಿ. ನೀವೇನ್ ದುಡ್ಡು ಕೊಡೋದು ಬೇಕಾಗಿಲ್ಲ. ಅದು ಹೇಗಾಗತ್ತೆ? ಅದರಿಂದ ನಿನಗೆ ತುಂಬಾ ನಷ್ಟ ಆಗತ್ತೆ. ಬೇಡ ಬೇಡ, ನಮ್ಮಿಂದ ನಷ್ಟ ಆಗ್ಬಾರ್ದು. ವಕೀಲ್ ಸಾಹೇಬ್ರ ಮಗನೇ ಹೀಗೆ ಚಂದ ಎತ್ತಿದಾನೆ ಅಂದ್ರೆ ನಾವ್ಯಾಕೆ ಕೊಡಬಾರ್ದು ಹೇಳಿ ಮಿಸ್ಟ್ರೆ? ಒಂದು ಮೂಟೆ ಅಕ್ಕಿ ತಗೊಳಕ್ ಆಗದೆ ಇದ್ರೆ ಬೇರೆ ಏನಾದ್ರೂ ತಗೊಂಡು ಹೋಗಿ. ಸರಿ, ನಿನ್ನಿಷ್ಟ. ಆಗ್ಲಿ ಮೇಷ್ಟ್ರೆ, ನೀವಿಬ್ರು ಹೋಗಿ, ನಾನು ಅಕ್ಕಿನ ಕಳಿಸ್ಕೊಡ್ತೀನಿ. ಸುಭಾಷ್, ನೋಡಿದ್ಯಾ, ಒಳ್ಳೆ ಕೆಲಸ ಮಾಡುವಾಗ ಹೇಗೆ ತೊಂದರೆ ಬರುತ್ತೋ ಹಾಗೆ ಒಳ್ಳೇದೂ ಆಗತ್ತೆ. ಜೀವನದಲ್ಲಿ ಯಾವಾಗ್ಲೂ ಒಂದೊಳ್ಳೆ ಕೆಲಸ ಮಾಡಕ್ ಹೊರಟಾಗ ನೀನ್ ಸುತ್ತಮುತ್ತ ಯಾರೂ ಇಲ್ಲದೆ ಇರ್ಬೋದು. ಆಗ ಹೆದರೋ ಅವಶ್ಯಕತೆ ಇಲ್ಲ. ಧೈರ್ಯ ಕಳ್ಕೋಬಾರ್ದು. ಮನ್ಸಿನ ಮಾತನ್ನ ನಂಬು ಸುಭಾಷ್. ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಗೀತೆನ ನೆನಪು ಮಾಡ್ಕೋ. ಯಾವ ಗೀತೆ? ಅವರು ಬಾಂಗ್ಲಾ ವಿಭಜನೆಯ ಸಮಯದಲ್ಲಿ ಬರ್ದಿರೋದು. ಅದರಿಂದ ಮನ್ಸಿಗೆ ತುಂಬಾ ಶಕ್ತಿ ಸಿಗತ್ತೆ. ನೀನ್ ಕರ್ದಾಗ ಯಾರು ಬರ್ದೆ ಹೋದ್ರೂನು ನೀನೊಬ್ನೇ ಮುಂದೆ ಹೋಗ್ತಿರು. ಹಾಡು. ನೀನ್ ಕರ್ದಾಗ ಯಾರು ಬರ್ದೆ ಹೋದ್ರೂನು ನೀನೊಬ್ನೇ ಮುಂದೆ ಹೋಗ್ತಿರು. ಮುಂದೆ ಹೋಗುತ್ತಿರು 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 ಹೋಗುತ್ತಿರು. ನೀನ್ ಕರ್ದಾಗ ಯಾರು ಬರ್ದೆ ಹೋದ್ರೂನು ಮುಂದೆ ಹೋಗುತ್ತಾಯಿ. ನೀವ್ ದಾನದ ಕೆಲ್ಸಕ್ಕೋಸ್ಕರ ಹೋಗ್ತಿದ್ದೀರಾ? ಹೌದು. ನಿನ್ಗೇನಾಯ್ತು? ಸುಬಿ ಮನೇಲಿಲ್ಲ. ಅವನ್ ಯಾರಿಗೂ ಹೇಳ್ದೆ ದಾನದ ಕೆಲ್ಸ ಮಾಡೋಕೆ ಹೊರಟು ಹೋಗಿದ್ದಾನೆ. ಅವನ್ನ ಕರ್ಕೊಂಡ್ ಬನ್ನಿ. ಏನ್ ಹೇಳ್ತಾ ಇದೀಯ ವಿಭಾ? ಇದೇನಾದ್ರೂ ಅಮ್ಮಂಗ್ ಗೊತ್ತಾದ್ರೆ? ಅದನ್ನೆಲ್ಲ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಇದೆಲ್ಲ ಗೊತ್ತಾದ್ಮೇಲೆ ಅತ್ತೆ ಬಹಳ ಕೋಪ ಮಾಡ್ಕೊಂಡ್ರು. ಮನೆಯವ್ರು ಎಲ್ರು ತುಂಬಾ ಚಿಂತೆ ಮಾಡ್ತಿದ್ದಾರೆ. ನೀವ್ ದಯವಿಟ್ಟು ಹೋಗಿ ಕರ್ಕೊಂಡ್ ಬನ್ನಿ ಸುಬಿನಾ. ವಿಭಾ, ವಾಹ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ. ನಿನ್ ತಪ್ಪನ್ ಮುಚ್ಚಿಡೋದಕ್ಕೆ ನಿನ್ ಗಂಡನ್ನ ಹೊರಗಡೆ ಕಳಿಸ್ತಾ ಇದ್ಯಾ. ನಾನ್ ಹೇಳ್ದಾಗೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿದ್ದಿದ್ರೆ ಇಂಥ ಸಮಸ್ಯೆ ಎಲ್ಲ ಆಗ್ತಾ ಇತ್ತಾ? ಇನ್ಮೇಲೆ ನೋಡ್ಕೊಂಡು ಕೆಲಸ ಮಾಡು. ಅಂಥದ್ದೇನ್ ತಪ್ಪು ಮಾಡಿದ್ಯಾ ವಿಭಾ? ಏನಾಯ್ತು ಅಂತ ಹೇಳು ವಿಭಾ. ಯಾಕೆ ಸುಮ್ನೆ ನಿಂತಿದ್ಯಾ? ಉತ್ತರ ಕೊಡು. ಅವನ್ ಹೀಗೆ ನಿನ್ ಮುಖ ನೋಡ್ಕೊಂಡು ಎಷ್ಟೊತ್ ನಿಂತಿರ್ಬೇಕು? ಸಮಯ ಹಾಳು ಮಾಡ್ಬೇಡ. ಏನಾಯ್ತು ಅಂತ ಹೇಳು. ಸುಭಾಷನ್ ತಪ್ಪಿದೆ. ಅವನಿನ್ನೂ ಚಿಕ್ಕ ಹುಡುಗ. ಅವನ್ ಮನ್ಸಲ್ಲಿ ಹಠ ಶುರುವಾಗಿ ಅವನು ಮನೆ ಬಿಟ್ಟು ಹೊರಟೋದ. ಇದನ್ನೆಲ್ಲ ನೋಡ್ಕೊಂಡು ನಿನ್ ಹೆಂಡತಿ ಅವನ್ಗೇನು ಹೇಳಿಲ್ಲ, ತಡೆಯೋ ಪ್ರಯತ್ನನೂ ಮಾಡಿಲ್ಲ. ಅಷ್ಟೇ ಅಲ್ಲ, ಸರನೂ ದಾನ ಮಾಡಿದಾಳೆ. ಅವನ್ ಓಡೋಗೋದಕ್ಕೆ ಪ್ರೋತ್ಸಾಹ ಬೇರೆ ಕೊಟ್ಟಿದ್ದಾಳೆ. ನೋಡು ಶರತ್, ಅವಳಿಗೆ ಸರಿಯಾಗಿ ತಿಳಿಸಿ ಹೇಳು, ಮತ್ತೆ ಅವಳಿಗೆ ಅರ್ಥ ಮಾಡಿಸು. ಕೋಲ್ಕತ್ತಾ ಕಟಕು ಒಂದೇ ಅಲ್ಲ ಅಂತ. ಈಗ ಯಾರಾದ್ರೂ ಕಷ್ಟದಲ್ಲಿದ್ದವ್ರಿಗೆ ಹೋಗಿ ಸಹಾಯ ಮಾಡಕ್ಕೆ ಊರ್ ಕಾರಣ ಆಗುತ್ತಾ? ನಾವೆಲ್ಲ ಇಲ್ಲಿ ಆರಾಮಾಗಿ ಕೂತು ಹೊರಗಡೆ ಏನ್ ಆಗ್ತಿದೆ ಅಂತ ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ನಾನು ಹೋಗಿ ಸುಭಾಷ್ ಎಲ್ಲಿದ್ದಾನೆ ಅಂತ ಹುಡುಕ್ತೀನಿ. ವಿಭಾ, ಅಮ್ಮನ ಬಗ್ಗೆ ಚಿಂತೆ ಮಾಡ್ಬೇಡ ನೀನು. ಅಲ್ಲ, ಅದು ಎಲ್ಲಿವರೆಗೂ ಸುಬಿ ಮನೆಗ್ ಬರೋದಿಲ್ವೋ ನನಗೂ ತುಂಬಾ ಚಿಂತೆ ಆಗ್ತಿರುತ್ತೆ. ನಾನು ನಿಮ್ ಜೊತೆ ಬರ್ಬಹುದಾ? ಓ ಶರತ್, ನೀನು ನಿಜವಾಗ್ಲೂ ನಿನ್ ಹೆಂಡತಿನ ಕರ್ಕೊಂಡು ಹೊರಗಡೆ ಹೋಗ್ತೀಯಾ? ಹೋಗ್ತೀನಿ. ಅದ್ರಲ್ಲೇನ್ ತಪ್ಪು? ಇವಳ ಜೊತೆ ನಾನಿರ್ತೀನಿ. ಯಾವ ಭಯನೂ ಬೇಡ. ನಡಿ ವಿಭಾ.
ನಾನು ಹೋಗಿ ಬರ್ತೀನಿ ಅಜ್ಜಿ. ಅರೇ ಎಲ್ಲಿದ್ದೀರಾ ಎಲ್ರು? ಬೇಗ ಬನ್ನಿ, ಬೇಗ ಬನ್ನಿ. ಈ ಮನೇಲಿ ಏನೇನ್ ನಡೀತಿದೆ ಅಂತ ನೋಡಿ ಬನ್ನಿ. ಅಜ್ಜಿ ಅಜ್ಜಿ, ಶರತ್ ರೂಮಲ್ಲೆಲ್ಲೂ ಕಾಣಿಸ್ತಿಲ್ಲ. ಅವ್ನು ನಿನಗೆ ರೂಮಲ್ಲೇ ಸಿಗ್ತಾನೆ. ಈಗಷ್ಟೇ ಅವ್ನು ಹೆಂಡತಿನ ಕರ್ಕೊಂಡು ಹೊರಗಡೆ ಹೋದ್ನಲ್ಲ. ರೋಮಿ, ನಂಗೆ ತುಂಬಾ ಭಯ ಆಗ್ತಿದೆ ಕಣೆ. ಎಲ್ರೂ ಹೇಳಿರೋ ಮಾತು ನಿಜ ಆಗ್ಬಾರ್ದಲ್ಲ. ನಿನ್ ತಮ್ಮ ಶರತ್ತು ಪ್ರಭಾ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು ಪ್ರೋಮಿ. ಇಷ್ಟೆಲ್ಲ ಆದ್ಮೇಲೆ ಸುಭಾಷ್ ಅವ್ರ ಅಮ್ಮನ ಮಾತನ್ನ ಕೇಳ್ತಾನ? ಅಜ್ಜಿ ಹೀಗ್ಯಾಕೆ ಹೇಳ್ತಿದ್ದಾರೆ? ಇರೋ, ನಾನ್ ಬಿಸಿ ಬಿಸಿ ಅನ್ನ ಬಡಿಸ್ತೀನಿ. ನೀನ್ ಕರ್ದಾಗ ಯಾರು ಬರ್ದೆ ಹೋದ್ರೂನು ನೀನೊಬ್ನೇ ಮುಂದೆ ಹೋಗ್ತಿರು. ನೀನ್ ಕರ್ದಾಗ ಯಾರು ಬರ್ದೆ ಹೋದ್ರೂನು ಮುಂದೆ ಹೋಗುತ್ತಾ ಇರು. ಇದು ಸುಭಾಷ್ ಧ್ವನಿ ತಾನೆ? ಅವ್ರು ಇಷ್ಟ ಬೇಗ ವಾಪಸ್ ಬಂದ್ಬಿಟ್ರಾ? ನೀನ್ ಕರ್ದಾಗ ಯಾರು ಬರ್ದೆ ಹೋದ್ರೂನು ನೀನೊಬ್ನೇ ಮುಂದೆ ಹೋಗ್ತಿರು. ಮುಂದೆ ಹೋಗುತ್ತಿರು 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 ಹೋಗುತ್ತಿರು. ನೀನ್ ಕರ್ದಾಗ ಯಾರು ಬರ್ದೆ ಹೋದ್ರೂನು ಮುಂದೆ ಹೋಗುತ್ತಾ. ಸುಭಾಷ್ ಏನಾದ್ರು ನಮ್ಮೆಲ್ರ ಬಗ್ಗೆನೆ ಹಾಡಾಡ್ತಿದ್ದಾನ? ನಂದು ನಾವೆಲ್ಲ ಹೋಗೋದು ಒಳ್ಳೇದು. ನೀನ್ ಸುಮ್ನಿರು. ಇಷ್ಟೆಲ್ಲ ಮಾಡದ್ಮೇಲೆ ತಿಂದೇ ಇರಕ್ಕಾಗತ್ತಾ? ಇಲ್ಲ, ಈ ಊಟ ನಾವ್ ತಿನ್ಬಾರ್ದು. ನಾವ್ ದೊಡ್ಡ ತಪ್ಪು ಮಾಡಿದ್ವಿ. ನಾವೆಲ್ರೂ ಕಳ್ತನ ಮಾಡಿದ್ವಿ. ನೀನೇ ಯೋಚನೆ ಮಾಡು, ಎಷ್ಟೊಂದ್ ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಸುಭಾಷ್ನ ನೋಡು, ಅವನೊಬ್ನೇ ಸಹಾಯ ಮಾಡ್ತಿದ್ದಾನೆ. ನಾವು ಕೂಡ ಅವನ ಜೊತೆ ಹೋಗಿ ಸಹಾಯ ಮಾಡ್ಬೇಕು. ಹಾ, ಖಂಡಿತ ಹೋಗ್ಬೇಕು. ಹೋಗೋಗತ್ಯ ಇಲ್ಲ. ಈಗ ಮಾಂಸ ಬಡಿಸ್ತೀನಿ, ನೀವೆಲ್ರೂ ತಿನ್ನಿ. ಇಲ್ಲ, ಇದು ದಾನ ಮಾಡೋಕ್ ತಂದಿರೋ ವಸ್ತು. ದಾನನೇ ಮಾಡ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ತಂದಿರೋದನ್ನ ನಾವ್ 4 ಜನ ತಿಂದ್ರೆ ಏನ್ ಚೆನ್ನಾಗಿರುತ್ತೆ. ನಿಮ್ಮೆಲ್ರಿಗೂ ಏನಾಗಿದೆ? ಅವ್ರು ಹಾಡ್ತಿದಾರೆ ಅಂತ ನಾವ್ ಹೋಗ್ಬೇಕಾ? ಇದನ್ನ ಹೀಗೆ ಬಿಡಕ್ಕಾಗತ್ತಾ? ಇಲ್ಲ, ಈಗ ಸಮಯ ಇಲ್ಲ. ಅವರಿಬ್ರು ಹೋಗ್ತಿದ್ದಾರೆ. ಗೋಪಾಲ್, ನಾವೊಂದ್ ಕೆಲ್ಸ ಮಾಡೋಣ. ಇದನ್ನೆಲ್ಲ ಬಟ್ಟೆಲ್ ಸುತ್ಕೊಂಡು ಎತ್ಕೊಂಡು ಹೋಗೋಣ. ನಂದು, ನಾವೆಲ್ಲ ಸುಭಾಷನ್ ಜೊತೆ ಹೋಗ್ತೀವಿ. ಇನ್ನಿಷ್ಟ ಏನಾದ್ರೂ ಮಾಡ್ಕೋ. ಮುಂದೆ ಅರೆ, ನೀವೆಲ್ಲರೂ ಬಂದ್ಬಿಟ್ರ? ಬಹಳ ಒಳ್ಳೇದು. ನಡೀರಿ. ಜನರೆಲ್ಲ ಸಹಾಯ ಮಾಡದೆ ಇದ್ರೂ ಕೂಡ ನೀವೆಲ್ಲ ಎಲ್ಲ ಹೋಗಿದ್ರಿ? ನಾನ್ ನಿಮ್ಮನ್ನ ಹುಡ್ಕೋದಕ್ಕೆ ಅಂತ ಹೋಗಿದ್ದೆ, ಯಾರು ಕಾಣಿಸ್ಲೇ ಇಲ್ಲ. ಅದೇನಂದ್ರೆ ದಾನಕ್ಕೆ ಕೊಟ್ಟಿರೋ ಅಕ್ಕಿಯಲ್ಲಿ ಅಡ್ಗೆ ಮಾಡ್ತಾ ಮಾಡ್ತಾ ತಡ ಆಗೋಯ್ತು ಮೇಷ್ಟ್ರೆ. ನಾವ್ ಮಾಡಿರೋ ಅಡ್ಗೆನ ತಗೊಂತೀರ ಅಲ್ವಾ? ಸುಭಾಷ್, ನಮ್ಮನ್ನು ನಿಮ್ ಜೊತೆಗೆ ಸೇರ್ಸ್ಕೊಂತೀಯಾ? ಯಾಕಿಲ್ಲ ಗೋಪಾಲ್, ಖಂಡಿತವಾಗ್ಲೂ ನೀನ್ ನಮ್ ಜೊತೆ ಬಾ. ನಾವು ದೊಡ್ಡ ದೊಡ್ಡ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ತಪ್ಪಾಗೋದು ಸಹಜ. ಅದಕ್ಕೆಲ್ಲ ಬೇಜಾರಾಗ್ಬೇಡ ನಂದು. ಬೇಗ ಬಾವಿ ಬಾ. ನಾವು ಸ್ಕೂಲ್ ಹತ್ರ ಹೋಗಿ ಸುಭಾಷ್ ಇದಾನ ಅಂತ ಹುಡುಕ್ಬೇಕು. ಇವನ್ ಏನ್ ಮಾಡ್ತಾನೋ ಏನೋ ಒಂದು ಗೊತ್ತಾಗಲ್ಲ. ಏನಾಯ್ತು ವಿಭಾ? ಏನಾದ್ರೂ ಸಮಸ್ಯೆನಾ? ಓಹ್, ನಾನು ಬೇಗ ಮುಂದೆ ಹೋಗ್ತಾ ಇದ್ದೀನಿ ಅನ್ಸುತ್ತೆ. ಬಾ. ನೀವ್ ಯಾಕೆ ಹಾಗೆ ಮಾಡಿದ್ರಿ? ಅಜ್ಜಿ ಏನ್ ಅನ್ಕೊಂಡ್ರು? ಅವ್ರ ಮನ್ಸಿಗೆ ನೋವಾಗ್ಲಿ ಅಂತ ನಾನು ಹೀಗ್ ಮಾಡ್ಲಿಲ್ಲ ವಿಭಾ. ನೀನ್ ಯಾವ ತಪ್ಪು ಮಾಡಿರ್ಲಿಲ್ಲ, ಅದಕ್ಕೆ ನೀನ್ ಪರವಾಗಿ ಮಾತಾಡ್ದೆ ಅಷ್ಟೇ. ಒಂದ್ ವೇಳೆ ನೀನ್ ತಪ್ಪು ಮಾಡಿದ್ದಿದ್ರೆ ಎಲ್ರೆದ್ರಿಗೂ ನಾನೇ ಹೇಳ್ತಿದ್ದೆ. ಬಾ ಹೋಗೋಣ. ಇದೇನಿದು? ಎಲ್ರು ಹೀಗೆ ಓಡ್ತಾ ಇದ್ದಾರೆ. ಮತ್ತೇನಾದ್ರೂ ಆಯ್ತಾ? ಏನಾಯ್ತು? ಯಾಕೆ ಎಲ್ರು ಓಡ್ತಾ ಇದ್ದೀರಾ? ಅಲ್ಲಿ ಸ್ವದೇಶಿಗಳು ಒಂದ್ ಕಡೆ ಅಡಿಗೆ ತಯಾರು ಮಾಡ್ತಾ ಇದ್ರಂತೆ. ಅದನ್ನ ಹೋಗಿ ಯಾರೋ ಬ್ರಿಟಿಷರ್ಗೆ ಹೇಳಿದ್ದಾರೆ. ಬ್ರಿಟಿಷರ್ ಅನ್ಕೊಂಡಿದ್ದಾರೆ ಸ್ವದೇಶಿಗಳು ಹೋರಾಟದ ಮೀಟಿಂಗ್ ನಡೆಸ್ತಾ ಏನೋ ಸಂಚು ನಡೆಸ್ತಾ ಇದ್ದಾರೆ ಅಂತ. ಯಾಕೆ ಇವ್ರು ಹೀಗೆ ಮಾಡ್ತಿದ್ದಾರೆ? ಪೊಲೀಸರು ಬರ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಅಲ್ಲಿಗೆ ಹೋದ್ರೆ ಎಲ್ಲನೂ ಹಾಳಾಗೋಗುತ್ತೆ. ಅವ್ರು ಯಾರ ಮಾತು ಕೇಳಲ್ಲ. ಅಲ್ಲಿ ಸ್ವದೇಶಿಗಳು ತುಂಬಾ ಜನ ಸೇರ್ಕೊಂಡಿದ್ದಾರೆ. ಅವರಲ್ಲಿ ಒಂದಷ್ಟು ಜನ ಪೊಲೀಸರಿಗೂ ಗೊತ್ತು. ನೀವಿಲ್ಲಿಂದ ಹೊರಡಿ. ಪೊಲೀಸರು ಏನ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ನಾನು ಬರ್ತೀನಿ. ಒಂದ್ ನಿಮಿಷ ನನ್ನ ಮಾತು ಕೇಳಿ. ಇದೇನ್ ನಡೀತಿದೆ ಇಲ್ಲಿ? ಇದ್ರ ಮಧ್ಯೆ ನಾವು ಸುಬಿನ ಹೇಗ್ ಹುಡ್ಕೋದು?
ಅವನ್ ಬೇರೆ ಸಹಾಯದ ಕೆಲ್ಸಕ್ಕೆ ಹೋಗಿದ್ದಾನೆ. ನಾನ್ ಕೇಳಿದ್ದೆ ಇವ್ರು ಅಂಥವ್ರಿಗೂ ತೊಂದರೆ ಕೊಡ್ತಾರಂತೆ. ಏನೇ ಆದ್ರೂ ಸುಬಿನ ಹುಡ್ಕೊಂಡ್ ಬರ್ಲೇಬೇಕು. ಮೊದ್ಲು ಸ್ಕೂಲ್ಗೆ ಹೋಗಿ ಹುಡ್ಕೋಣ. ನನಗೆ ಮುಕುಂದ್ ಅಂತವ್ರ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ಲ. ಅವರು ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ಬ್ರಿಟಿಷರ್ಗೆ ಸಹಾಯ ಮಾಡ್ತಾರೆ. ಕೆಲವೊಂದ್ಸಲ ಅನ್ಸುತ್ತೆ ಇಂಥವ್ರನ್ನ ಹಿಡಿದು ಬಾವಿ ಬಾ. ಚಾರು, 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 ನೋಡು ಯಾರು ಬಂದಿದ್ದಾರೆ. ಇದೇನಾಗೋಗಿದೆ ಮೇಷ್ಟ್ರೆ? ಇವ್ರ ಮನೆ ಪೂರ್ತಿ ಬಿದೋಗಿದೆ. ಎಲ್ಲ ಮುಗ್ದೋಯ್ತು ಮೇಷ್ಟ್ರೆ, ಮುಗ್ದೋಯ್ತು. ಇರಕ್ ಮನೆ ಇಲ್ಲ, ತಿನ್ನೋಕ್ ಅನ್ನ ಇಲ್ಲ. ಚಾರು ಕೂಡ ಏನು ಮಾತಾಡ್ತಾ ಇಲ್ಲ. ಚಾರು, ಚಾರು, ಚಾರು ಎದ್ದೇಳು. ನೀನ್ ಯಾಕೆ ಮಾತಾಡ್ತಿಲ್ಲ ಚಾರು? ನನ್ನ ಹತ್ರ ಮಾತಾಡು. ಇನ್ ಮುಂದೆ ಎಲ್ಲ ಸರಿ ಹೋಗುತ್ತೆ. ಮನ್ಸಿನ ಶಕ್ತಿ ಕಳ್ಕೋಬೇಡ. ನಾವೆಲ್ಲ ನಿನ್ ಜೊತೆ ಇರ್ತೀವಿ, ಧೈರ್ಯವಾಗಿರು. ನಾನ್ ಸ್ಕೂಲಿಗೆ ಬರಕ್ ಆಗಲ್ಲ ಸುಭಾಷ್. ನನ್ ಎಲ್ಲ ಪುಸ್ತಕನು ಬಿರುಗಾಳಿಗೆ ಸಿಕ್ಕಿ ಎಲ್ಲ ಹಾಳಾಯ್ತು. ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ. ನೀನ್ ಓದು ಬರಹ ನಿಲ್ಲಿಸ್ಬೇಡ. ನೀನ್ ತುಂಬಾ ಒಳ್ಳೆ ವಿದ್ಯಾರ್ಥಿ. ನನ್ನ ಹತ್ರ ಇರೋ ಎಲ್ಲ ಪುಸ್ತಕನೂ ನಿಂಗೆ ಕೊಡ್ತೀನಿ, ಚೆನ್ನಾಗಿ ಓದು. ಇಲ್ಲ ಸುಭಾಷ್, ನಾನ್ ನಿನಗ್ ತೊಂದರೆ ಕೊಟ್ಟು ನಿನ್ ಹತ್ರ ಪುಸ್ತಕ ತಗೊಳಲ್ಲ. ನಂಗೆ ತೊಂದರೆ ಆಗುತ್ತೆ ಅಂತ ಯಾರು ಹೇಳಿದ್ದು? ನಾನು ಓದೋದನ್ನ ಬಿಟ್ಬಿಡ್ತೀನಿ ಮೇಸ್ಟ್ರೆ. ನಾನು ಇನ್ ಸ್ಕೂಲಿಗೆ ಬರಲ್ಲ. ಹೇ ಚಾರು, ಹಾಗೆಲ್ಲ ಯೋಚನೆ ಮಾಡಬಾರ್ದು. ನಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಾವೆಲ್ಲ ನಿನ್ ಜೊತೆಗಿದ್ದೀವಿ. ನಾವೆಲ್ಲ ಸೇರ್ಕೊಂಡು ನಿನ್ ಮನೆ ಸರಿ ಮಾಡ್ತೀವಿ. ಒಂದ್ಸಲ ಮನೆ ಸರಿ ಹೋದ್ಮೇಲೆ ನಿನ್ ನೋವು ಕಡಿಮೆ ಆಗತ್ತೆ. ನೋಡ್ತಾ ಇರೋ. ನಿನ್ನೆಯಿಂದ ನಾನ್ ಚಾರು ಗಂಜಿ ಕೂಡ ಮಾಡ್ಕೊಟ್ಟಿಲ್ಲ. ನಾವು ಸರಿಯಾದ ಜಾಗ ನೋಡಿ ಇವ್ರಿಗೆ ಅಡ್ಗೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ನಾನು ಇವತ್ತು ಕೂಡ ನನ್ನ ಮಗನ ಜೊತೆ ಆಕಾಶದ ಕೆಳಗಡೆ ಮಲ್ಕೋಬೇಕಾ ಮೇಷ್ಟ್ರೆ? ಮತ್ತೆ ಬಿರುಗಾಳಿ ಬೀಸಿದ್ರೆ ನನಗೆ ಇವನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಮೇಷ್ಟ್ರೆ. ನಾನೇನ್ ಮಾಡ್ಲಿ ಮೇಷ್ಟ್ರೆ? ನಮ್ಮ ಮನೇಲಿ ತುಂಬಾ ಜಾಗ ಇದೆ. ನೀವಿಬ್ರು ನನ್ನ ಮನೆಗೆ ಬನ್ನಿ. ಇಲ್ಲ ಇಲ್ಲ, ನಾನು ಎಲ್ಲಿಗೂ ಬರಲ್ಲ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಪುಟ್ಟ ತಪ್ಪು ತಿಳ್ಕೊಬೇಡ್ವೋ. ಚಾರುಗ್ ತುಂಬಾ ಬೇಜಾರಾಗಿದೆ. ಅವನು ಈ ಜಾಗ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ನಾವಿವತ್ತು ರಾತ್ರಿ ಒಳಗೆ ನಿಮ್ಮ ಮನೆ ಸರಿ ಮಾಡ್ಕೊಡ್ತೀವಿ. ಒಂದ್ ವೇಳೆ ಆಗದೆ ಇದ್ರೆ ನೀವು ನಮ್ಮ ಶಾಲೆಗೆ ಬಂದು ಉಳ್ಕೋಬಹುದು, ತೊಂದರೆ ಇಲ್ಲ. ನೋಡಿ, ನಾವೆಲ್ಲ ಈಗ ಬೇಗ ಬೇಗ ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕು. ಮಾಧವೇಶ್ರೇ, ನಾನು ಈಗಲೇ ಬಂದೆ. ನೀವು ಇನ್ನೂ ಇಲ್ಲೇ ಇದ್ದೀರಾ? ಏನ್ ಸಮಸ್ಯೆ ಪ್ರಭಾ? ಮನೇಲೆಲ್ಲ ಸರಿಯಾಗಿದೆ ತಾನೆ? ಸುಭಾಷ್ ಮತ್ತು ಉಳಿದವರು ಊಟ ಆಯ್ತಾ? ನೀವ್ ಸುಭಾಷ್ ಬಗ್ಗೆ ಏನಾದ್ರೂ ಮಾಡ್ಲೇಬೇಕು. ಸುಭಿ ಯಾರಿಗೂ ಹೇಳ್ದೆ ಕೇಳ್ದೆ ಕಿಟಕಿಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಏನ್ ಹೇಳ್ತಾ ಇದೀಯಾ? ನೋಡಿ, ನೀವು ಹೊರಗಡೆ ದಾನ ಮಾಡ್ತೀರಾ, ಸಹಾಯ ಮಾಡ್ತೀರಾ, ಮಕ್ಕಳಿಗೂ ಅದೇ ಶಿಕ್ಷಣ ಕೊಟ್ಟಿದ್ದೀರಾ. ಅದ್ರಲ್ಲಿ ನನ್ಗೇನೂ ಸಮಸ್ಯೆ ಇಲ್ಲ. ಸುಭಾಷ್ ಬರೀ ದಾನದ ಕೆಲ್ಸಕ್ಕೆ ಹೋದ್ರೆ ಅದರಿಂದ ನನಗೇನು ತೊಂದರೆ ಇಲ್ಲ. ಆದ್ರೆ ಸುಭಿ ಇನ್ನೂ ತುಂಬಾ ಚಿಕ್ಕವನು. ಇಂಥ ಗಲಾಟೆ ಸಮಯದಲ್ಲಿ ಅವನು ಹೊರಗಡೆ ಹೋಗೋದು ಸರಿ ಅನ್ಸುತ್ತಾ ನಿಮ್ಗೆ? ಹೊರಗಡೆ ಎಲ್ಲ ಗಲಾಟೆ ಇದ್ರು
ಒಂದೇ ಮಾತು ಹೇಳ್ತಿರ್ತಾನೆ, ನನಗದು ಅರ್ಥನೇ ಆಗೋದಿಲ್ಲ. ದೇಶ ನನ್ನ ಕರೀತಾ ಇದೆ, ದೇಶ ನನ್ನ ಕರೀತಾ ಇದೆ. ಏನಿದು? ನಾನು ಹೇಳ್ತಿರೋ ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಅದೇ ಧ್ವನಿ. ಈ ಸ್ವದೇಶಿ ಜನ ಒಂದೇ ಘೋಷಣೆ ಕೂಗ್ತಿರ್ತಾರೆ. ಈ ಸುಭಾಷ್ ಇನ್ನೂ ವಾಪಸ್ ಬಂದಿಲ್ಲ. ಶರತ್ ಕೂಡ ಹೋಗಿದ್ದಾನೆ. ಅವನ್ ಜೊತೆ ವಿಭಾವತಿನೂ ಹೋಗಿದ್ದಾಳೆ. ಅವ್ರಗಳೇನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರೆ ನಾನೇನ್ ಮಾಡ್ಲಿ? ಅವರಿಗೆಲ್ಲ ಏನು ತೊಂದರೆ ಆಗದಿರೋ ಹಾಗೆ ನೀವೇನಾದ್ರೂ ಉಪಾಯ ಹುಡುಕ್ಬೇಕು. ನಾನ್ ನೋಡ್ತೀನಿ. ನೀನ್ ಸಮಾಧಾನ ಮಾಡ್ಕೋ ಪ್ರಭಾ. ನಾನು ಹೇಗ್ ಸಮಾಧಾನವಾಗಿರ್ಲಿ ಹೇಳಿ? ಅನು ಹೀಗ್ ಮಾಡಿ ಹೋಗಿರೋದ್ರಿಂದ ನನ್ನ ಮನೆಯಲ್ಲಿ ಯಾರ ಬಗ್ಗೆನೂ ಭರವಸೆ ಇಟ್ಕೊಳಕ್ ಆಗೋದಿಲ್ಲ. ಸುಭಿ ಮತ್ತೆ ಶರತ್ ಬಗ್ಗೆ ನನಗೆ ತುಂಬಾ ಚಿಂತೆ ಆಗ್ತಿದೆ. ದೇಶ ಯಾಕೆ ಅವ್ರನ್ನ ಕರೀತಾ ಇದೆಯೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಅನಂತಣ್ಣ, ನಾವಿಲ್ಲಿ ಬೇಗ ಊಟ ತಯಾರು ಮಾಡಿ ಬೇರೆ ಕಡೆಗೆ ಹೋಗ್ಬೇಕು. ಪೊಲೀಸ್ನವರು ನಮ್ಮನ್ನು ಹುಡುಕ್ತಾ ಇದ್ದಾರೆ. ಇದಕ್ಕೇನಾದ್ರೂ ಪರಿಹಾರ ಹುಡುಕ್ಲೇಬೇಕು. ನಮ್ ಜನರ ಪರಿಸ್ಥಿತಿ ಎಷ್ಟು ಕೆಟ್ಟ ಹೋಗಿದೆ. ಜೋರು ಬಿರುಗಾಳಿಯಿಂದ ಎಲ್ಲರೂ ಬೀದಿಗೆ ಬಂದಿದ್ದಾರೆ. ಯಾರಿಗೂ ಇರೋಕ್ ಮನೆ ಇಲ್ಲ. ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ಸಹಾಯ ಮಾಡಕ್ ಹೋದ್ರೆ ಪೊಲೀಸರು ಬಿಡ್ತಾ ಇಲ್ಲ. ಅನಂತ್ ಅವ್ರೆ, ಈ ಪೊಲೀಸರಲ್ಲಿ ಎಲ್ಲರೂ ಬ್ರಿಟಿಷರ್ ಆಗಿರಲ್ಲ. ಹಾಗಂತ ಮನುಷ್ಯತ್ವನೂ ಇರಲ್ಲ. ಇವರಿಗೆ ನಮ್ ದೇಶದ ಜನ ಸಾಯೋದಕ್ಕಿಂತ ಜೀತ ಮಾಡ್ಕೊಂಡಿರೋದೇ ಇಷ್ಟ. ಇದಕ್ಕೇನಾದ್ರೂ ನಾವು ಮಾಡ್ಲೇಬೇಕು. ನಾವು ಸುಮ್ನೆ ಇದ್ದಷ್ಟು ನಮ್ಗೆ ತೊಂದರೆ ಆಗುತ್ತೆ. ಹೇಳ್ತಾ ಇದೀನಿ ಕೇಳಿ. ಒಂದ್ಸಲ ಜತಿನ್ ಅಣ್ಣನ ಹತ್ರ ಮಾತಾಡೋದೇ ಒಳ್ಳೇದು. ಏನಾರೇನ್? ಯಾಕೆ ಇಷ್ಟೊಂದು ಗಡ್ಬಿಡಿ ಮಾಡ್ಕೋತಿದ್ದೀರಿ? ಯಾಕೆ ಹೇಳಿ? ಆಗೋದೆಲ್ಲ ಒಳ್ಳೇದಕ್ಕೆ. ಏನ್ ಹೇಳ್ತಿದ್ಯಾ ನರೇನ್? ಹಾ, ಜತಿನಣ್ಣ ಸರಿಯಾಗಿ ಹೇಳ್ತಿದ್ರು. ಅಲ್ಲ, ಇಷ್ಟೆಲ್ಲ ಗಲಾಟೆ ಮಧ್ಯೆ ನೀವು ಒಂದು ವಿಷಯ ನೋಡಿದ್ರ? ನನ್ಗನ್ಸುತ್ತೆ ನೀವ್ ಯಾರು ನೋಡಿರಲ್ಲ. ನಾವು ಬಡವರಿಗೆ ಅನ್ನ ಆಹಾರ ಅಂತಿದ್ದೀವಲ್ಲ, ಅದನ್ನ ನೋಡಿ ಬ್ರಿಟಿಷ್ ಪೊಲೀಸ್ನವ್ರಿಗೆ ಭಯ ಶುರುವಾಗಿದೆ. ನಾವ್ ಈ ರೀತಿ ಮಾಡೋದ್ರಿಂದ ಆ ಬ್ರಿಟಿಷ್ ಪೊಲೀಸ್ನವ್ರಿಗೆ ಕುತ್ತಿಗೆ ಸಿಗ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಮತ್ತೆ ನಮ್ಮವ್ರಿಗೆ ಚೆನ್ನಾಗಿ ತಿನ್ಸಿ ನಮ್ ಪರವಾಗಿ ಮಾಡ್ಕೋತಿದೀವಿ ಅಂತ ಭಯ ಶುರುವಾಗಿದೆ. ನೋಡಿದ್ರ ಅನಂತ್ ಅವ್ರೆ, ಜತಿನ್ ಅವ್ರು ಹೋಗೋ ಮೊದ್ಲು ನರೇನ್ ಅವ್ರಿಗೆ ಹೇಳ್ ಹೋಗಿದ್ದಾರೆ. ನಮ್ಮಲ್ಲಿ ಯಾರಾದ್ರೂ ಸಿಟ್ ಮಾಡ್ಕೊಂಡ್ರೆ, ಬೇಜಾರಾದ್ರೆ ಅವರನ್ನ ನೋಡ್ಕೊಳ್ಳೋ ಕೆಲ್ಸ ನರೇಂದ್ರಣ್ಣ ಮಾಡ್ಬೇಕು ಅಂತ. ನರೇನ್, ನಿನ್ ಜತಿನ್ ಅವ್ರ ತರಾನೇ ಮಾತಾಡ್ತಾ ಇದೀಯಾ? ಸುಬಿ, ಅನಂತ್ ಅವ್ರೆ, ಸುಬಿ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಸುಬಿ, ಸುಬಿ, ನೀನೇನಿಲ್ಲಿ? ಅನು ಚಿಕ್ಕಮ್ಮ, ಇಲ್ಲೇನ್ ಮಾಡ್ತಿದ್ದೀರಾ? ನಾವಿಲ್ಲಿ ಪರಿಹಾರದ ಕೆಲ್ಸಕ್ಕೆ ಬಂದಿದ್ದೀವಿ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಇಲ್ಲಿ ತುಂಬಾ ಅಪಾಯ ಇದೆ ಸುಬಿ. ನೀನ್ ಇಲ್ಲಿಗೆ ಬರಬಾರ್ದಾಗಿತ್ತು. ನೀನ್ ಮನೆಗೆ ಹೋಗು ಸುಬಿ. ಅಪಾಯನಾ? ಆದ್ರೆ ನಾನು ಇಲ್ಲಿ ಬರ್ಲೇಬೇಕಿತ್ತು. ಆದ್ರೆ ಸುಬಿ, ಎಲ್ಲ ಕಡೆ ಇಲ್ಲಿ ಪೊಲೀಸರು ಓಡಾಡ್ತಾ ಇದ್ದಾರೆ. ನಾನೇನು ತಪ್ಪೇ ಮಾಡಿಲ್ಲ. ಪೊಲೀಸರು ಯಾಕೆ ನನ್ನನ್ನು ಹಿಡಿತಾರೆ? ನಾನು ಸಹಾಯ ಮಾಡಕ್ ಹೋಗ್ತಾ ಇದ್ದೀನಿ. ಸಹಾಯ ಮಾಡ್ತಾ ಇದೀಯಾ? ಹಾ ನಂತಣ್ಣ, ಬಿರುಗಾಳಿಯಿಂದ ಚಾರು ಅವ್ರ ಮನೆ ಪೂರ್ತಿ ಬಿದ್ದೋಗಿದೆ. ಶರತಣ್ಣನ್ ಮದ್ವೆಗೆ ಅಂತ ಹಾಕಿದ ಕಂಬ ಹಾಗೆ ಬಿದ್ದಿದೆ. ಆ ಕಂಬಗಳನ್ನ ತಗೊಂಡು ಹೋಗಿ ಚಾರು ಮನೆ ಸರಿ ಮಾಡ್ಬೇಕು. ಪಾಪ ಅವ್ರ ಅಮ್ಮನೂ ತುಂಬಾ ಅಳ್ತಾ ಇದ್ದಾರೆ. ಚಾರನ್ ಬಿಟ್ರೆ ಅವ್ರ ಅಮ್ಮಂಗೆ ಬೇರೆ ಯಾರೂ ಇಲ್ಲ. ಜತಿನ್ ಅವರು ಸರಿಯಾಗಿ ಹೇಳಿದ್ರು. ಸುಭಾಷ್, ಅದೇ ಆ ಸಣ್ಣ ಹುಡುಗ ಆ ಬ್ರಿಟಿಷರ್ ಎದುರು ಅನಂತನ್ ಕಾಪಾಡದ್ನಲ್ಲ, ಅವನಲ್ಲಿ ಬಹಳ ಕಿಚ್ಚು ತುಂಬಿದೆ. ಅವನ ಮೇಲೆ ಒಂದ್ ಕಣ್ಣಿಟ್ಟಿರಿ. ಅವನು ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನನ್ನ ಮನ್ಸು ಹೇಳ್ತಾ ಇದೆ, ಇನ್ನು ಸ್ವಲ್ಪ ದಿನದಲ್ಲೇ ಅವನು ತನ್ನನ್ನ ದೇಶಕ್ಕೋಸ್ಕರ ಅರ್ಪಿಸ್ಕೊಳ್ತಾನೆ. ಅವನಲ್ಲ ಕಿಚ್ಚಿದೆ. ಸುಭಾಷ್ ಅಂತ ಹುಡುಗನ್ ನೋಡ್ತಿದ್ರೆ ಮನಸ್ಸಿಗೆ ಧೈರ್ಯ ಬರುತ್ತೆ. ನಾಳೆ ದಿವಸ ನಮ್ಗೇನಾದ್ರೂ ಆದ್ರೆ ಸುಭಾಷ್ ತರದ ಹುಡುಗರು ದೇಶಕ್ಕೆ ಸಹಾಯ ಮಾಡಿ ದೊಡ್ಡ ಸಾಧನೆ ಮಾಡ್ತಾರೆ. ಹೋಗು ಸುಭಾಷ್, ನಿನ್ನಂತ ಹುಡುಗರ ಅವಶ್ಯಕತೆ ದೇಶಕ್ಕೆ ತುಂಬಾ ಇದೆ. ನಿನ್ನಂಥ ಧೈರ್ಯಶಾಲಿ ಹುಡುಗರ ಈ ದೇಶನ ಕಾಪಾಡೋಕ್ಕಾಗೋದು. ಪೊಲೀಸ್ ಎಲ್ಲ ಹಾಳಾಗಿ ಹೋಗುತ್ತೆ.
ಪೊಲೀಸರು ನನ್ನ ಗುರ್ತು ಹಿಡಿತಾರೆ. ನನ್ ಜೊತೆ ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಗೆಲ್ರಿಗೂ ತೊಂದರೆ ಆಗುತ್ತೆ. ನೀವೆಲ್ಲರೂ ಓಡಿ ಇಲ್ಲಿಂದ. ಅನಂತ್ ಅವರೇ, ಸುಬಿ ನಮ್ ಜೊತೆ ಇದ್ದಾನೆ, ಏನ್ ಮಾಡೋದು? ಅನು, ಸುಬಿನ ಹುಷಾರ ನೋಡ್ಕೊ. ನೀವೆಲ್ಲ ಹುಷಾರಾಗಿರಿ. ದೇವ್ರೆ, ಅನಂತ್ ಅವ್ರನ್ನ ರಕ್ಷಣೆ ಮಾಡು. ಬೋಸ್ ಅವ್ರ ಮನೆ ಹೆಣ್ಮಗಳು ರಸ್ತೆಲಿ ಈ ತರ ಒಬ್ಬರೇ ಇರೋದಾ? ಜಾನಕಿನಾಥ್ ಅವರು ಯಾವಾಗ್ಲೂ ಅವ್ರ ಹೆಂಡತಿ ಜೊತೆಗಿರ್ತಾರೆ, ಆದ್ರೆ ನೀವು ಒಬ್ಬರೇ ಇದ್ದೀರಲ್ಲ. ನೀವು ಮನೆ ಒಳಗಡೆ ಯಾಕಿರೋದಿಲ್ಲ ಅನ್ನೋದು ನನಗೆ ಗೊತ್ತಾಗ್ಬೇಕು. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಎಲ್ಲರೂ ಕಷ್ಟದಲ್ಲಿದ್ದಾರೆ. ಅನುಚಿಕಮ್ಮ, ಬನ್ನಿ, ತಡ ಆಗ್ತಾ ಇದೆ. ಸುಭಾಷ್, ನೀನೆಲ್ಲಿಗೆ? ಏನೇ ಆದ್ರೂ ನಾನು ಮುಕುಂದ್ ಅವ್ರನ್ನ ಮಾತಾಡಿಸ್ತಾ ಇರಬೇಕು. ಅದರಿಂದ ಅನಂತ್ ಅಣ್ಣಂಗೆ ಓಡೋಕೆ ಸಹಾಯ ಆಗುತ್ತೆ, ಮತ್ತೆ ಅನುಚಿಕಮ್ಮಂಗೂ ಕೂಡ. ಹಿಂದಿನ ಸಲ ತರ ಏನಾದ್ರೂ ಉಪಾಯ ಮಾಡಬೇಕು. ಉತ್ತರ ಯಾಕೆ ಕೊಡ್ತಾ ಇಲ್ಲ ಸುಭಾಷ್? ಎಲ್ಲಿಗೆ ಹೋಗೋದಕ್ಕೆ ತಡ ಆಗ್ತಾ ಇದೆ? ಎಲ್ಲಿಗೆ ಹೋಗ್ತಾ ಇದೆಯಾ ಅವ್ರ ಜೊತೆಗೆ? ನಾನು ಅನುಚಿಕಮ್ಮನ ಜೊತೆ ದಾನ ಧರ್ಮ ಮಾಡಕ್ ಹೋಗ್ತಾ ಇದ್ದೀನಿ. ಎಲ್ರೂ ಸಹಾಯ ಮಾಡ್ತಾ ಇದ್ದಾರೆ. ನೀವು ನಮ್ಗೇನಾದ್ರೂ ಸಹಾಯ ಮಾಡಿ. ಏನು? ಯಾವ ತರ ದಾನ? ದಾನ ಧರ್ಮ ಏನಿದ್ರು ಸರ್ಕಾರ ಮಾಡುತ್ತೆ. ಇವೆಲ್ಲ ನಿಮ್ ಕೆಲಸ ಅಲ್ಲ. ದೊಡ್ಡ ದೊಡ್ಡ ಸಾಹೇಬ್ರೆಲ್ಲ ದುಡ್ಡು ಕೊಡ್ತಿದ್ದಾರೆ, ನೀವು ಕೊಡೋದಿಲ್ವಾ? ಏಯ್, ಯಾರದು? ಕೊಡಿ ನಂಗೆ, ಯಾರದು? ಕೊಡಿ, ಸ್ವಲ್ಪ ದುಡ್ಡು ಕೊಡಿ ನಂಗೆ. ಬಿಡು ನನ್ನ, ಬಿಡು. ಸುಬಿ, ಎಪ್ಸಿ ಅವನ್ನ, ಎಪ್ಸಿ. ಸುಬಿ ಎದ್ದೇಳು. ಹೇಳು. ನಿಂಗೇನೋ ಆಗಿಲ್ಲ ತಾನೆ? ಹೇಳು ಮೇಲೆ. ಸುಬಿ, ಆಮೇಲೆ ನಿಮ್ಮಪ್ಪ ಬಂದ್ರೆ ನಾನೇ ಬೆಳೆಸಿದ್ದು ಅಂತಾರೆ. ಆಮೇಲೆ ನೀವು ಇಷ್ಟು ಸಣ್ಣ ಹುಡುಗನ್ ಕರ್ಕೊಂಡು ಹೋಗ್ತಿದ್ದೀರಲ್ಲ. ಬಾ ಸುಭಾಷ್, ಇವರೆಲ್ಲ ಏನು ಸಹಾಯ ಮಾಡಲ್ಲ, ದುಡ್ಡು ಕೊಡಲ್ಲ. ನಮಗ್ ತಡ ಆಗ್ತಾ ಇದೆ. ಯಾವನೋ ನೀನು? ಇಷ್ಟು ದೊಡ್ಡ ಮಾತಾಡೋದನ್ನ ಎಲ್ಲಿಂದ ಕಲ್ತೆ? ಇವರುಗಳ ಮುಖಗಳನ್ನ ನಾನು ಮುಂಚೆ ಎಲ್ಲೋ ನೋಡಿರೋ ತರ ಇದೆಯಲ್ಲ. ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಯಾರು? ಯಾರಲ್ಲಿ ಓಡ್ ಹೋಗಿದ್ದು? ನಮಗ್ ಗೊತ್ತಿಲ್ಲ. ಯಾರದ್ ಹೇಳಿ. ಹಾ, ನಮಗ್ ಗೊತ್ತಿಲ್ಲ. ಇಲ್ಲೇ ನಿಂತಿದ್ರು ನಿಮಗ್ ಗೊತ್ತಾಗ್ಲಿಲ್ವಾ? ಇಲ್ಲ. ಹೇಯ್, ಬನ್ನಿ ನನ್ನ ಜೊತೆ. ಸುಭಾಷ್, ಚಾರು, ಚಾರು, ಪ್ರಕೃತಿ ವಿಕೋಪದ ಮುಂದೆ ನಾವೇನು ಮಾಡೋದಕ್ಕಾಗಲ್ಲ. ಜೀವನದಲ್ಲಿ ಕಷ್ಟ ಬರುತ್ತೆ, ಹೋಗುತ್ತೆ, ಬಿರುಗಾಳಿ ಬೀಸ್ತಾನೆ ಇರುತ್ತೆ. ನಾವು ಗಟ್ಟಿಯಾಗಿ ನಿಂತ್ಕೋಬೇಕು ಅಲ್ವಾ? ನಮ್ ಬುದ್ಧಿಶಕ್ತಿ ಬಳಸ್ಕೊಂಡು ಮುಂದೆ ಹೋಗ್ಬೇಕು. ಚಾರು, ನೀನಿನ್ನೂ ಹೀಗೆ ಇದ್ರೆ ಮತ್ತೆ ನಿಮ್ ತಾಯಿ ಬಗ್ಗೆ ಯೋಚನೆ ಮಾಡೋರು ಯಾರು? ಮೇಷ್ಟ್ರೇ, ನೀವು ಒಂದಷ್ಟು ಜನರನ್ನ ಕರ್ಕೊಂಬರಕ್ ಹೇಳಿದ್ರಲ್ಲ, ನಾನು ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೇದು. ಓಹ್, ನೀವೆಲ್ಲ ಬಂದ್ರಾ? ಏನು ಅಂದ್ರೆ ನೀವೊಂದಷ್ಟು ಒಣಗಿರೋ ಕಟ್ಗೆಗಳನ್ನ ಹುಡುಕ್ತಂದ್ರೆ ನಾವು ಅಕ್ಕಿ ಬೇಳೆ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಈಗ ಉಳ್ದಿರೋದು ಅಂದ್ರೆ ಕಟ್ಗೆ ಮಾತ್ರ. ನೀವು ಹೋಗಿ ಕಟ್ಗೆ ವ್ಯವಸ್ಥೆನ ಮಾಡ್ಕೊಂಡ್ ಬಂದ್ರೆ ನಾವು ಅನ್ನ ಸಾರು ಮಾಡೋದಕ್ಕೆ ಶುರು ಮಾಡ್ಕೋತೀವಿ.
ಚಾರು. ಮೇಷ್ಟ್ರೆ. ಓ ಶರತ್. ಮೇಷ್ಟ್ರೆ, ಸುಭಾಷ್ ಎಲ್ಲಿದ್ದಾನೆ? ಸುಭಾಷ್ ಇಲ್ಲೇ ಇದ್ದ. ಅವನು ಇಲ್ಲೇ ಎಲ್ಲೋ ಹೋಗಿರ್ಬೇಕು. ನನಗೆ ಹೇಳ್ಬಿಟ್ಟು ಹೋಗಿದ್ದಾನ ಅವನು. ನೀವು ಒಂದ್ಸಲ ನೋಡಿ ಎಲ್ಲಿದ್ದಾನೆ. ಇಲ್ಲ ಇಲ್ಲ, ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸುಭಾಷ್ ಇನ್ನೇನ್ ಬಂದ್ಬಿಡ್ತಾನೆ. ಅವನಿಗೆ ತುಂಬಾ ಜವಾಬ್ದಾರಿ ಇದೆ. ಅವನಿಗೆ ಬುದ್ಧಿ ಮತ್ತೆ ಜ್ಞಾನ ಎರಡೂ ಇದೆ. ಚಿಕ್ಕ ಮಕ್ಕಳಿಗೆ ಅಡ್ಗೆ ಮಾಡೋದಕ್ಕೆ ಬರ್ತಿರ್ಲಿಲ್ಲ, ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಮೇಷ್ಟ್ರೆ, ನೀವ್ ಅನುಮತಿ ಕೊಟ್ರೆ ನಾನು ಹೋಗಿ ಅಡ್ಗೆ ಮಾಡೋಕ್ ಸಹಾಯ ಮಾಡ್ಲಾ? ಖಂಡಿತ ಸಹಾಯ ಮಾಡಿ. ಅದ್ರಲ್ಲಿ ಅನುಮತಿ ಕೇಳೋದೇನಿದೆ? ಇದು ನನ್ನ ನಿಮ್ಮ ಎಲ್ಲರ ಕೆಲಸ. ನೀವು ಹೋಗಿ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ನೀವೇನೂ ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ. ಚಾರು ಅಂದ್ರೆ ನೀನೇನಾ? ಸುಭಾಷ್ ಯಾವಾಗ್ಲೂ ನಿನ್ ಬಗ್ಗೆ ಮಾತಾಡ್ತಿರ್ತಾನೆ. ನೀನಂದ್ರೆ ಅವನಿಗೆ ತುಂಬಾ ಇಷ್ಟ. ನಿನಗೋಸ್ಕರನೇ ಸುಭಾಷ್ ಇಲ್ಲಿ ತನಕ ಬಂದಿದ್ದಾನೆ. ನಿನಗೆ ಗೊತ್ತಾ, ಏನಿದ್ ಸುಭಾಷ್, ಇಲ್ಲಿ ಪೊಲೀಸರು ಯಾಕಿದ್ದಾರೆ? ಮತ್ ನೀನ್ ಇವ್ರ ಮಧ್ಯೆ ಏನ್ ಮಾಡ್ತಾ ಇದೆಯಾ ಇಲ್ಲಿ? ಬಾವಾ, ಅದು ಸುಬಿಗೇನು ಹೇಳ್ಬೇಡಿ. ಅವಂದೇನೂ ತಪ್ಪಿಲ್ಲ. ನಮ್ಗವನು ಇಲ್ಲೇ ರಸ್ತೆಯಲ್ಲಿ ಸಿಕ್ದ. ಅಷ್ಟರಲ್ಲಿ ಸ್ವದೇಶಿಗಳೇನೋ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಅವ್ರನ್ನ ಹುಡುಕ್ತಾ ಪೊಲೀಸರು ಇಲ್ಲಿಗೆ ಬಂದಿದ್ರು. ನಮ್ಮ ಹತ್ರ ಅವ್ರ ಬಗ್ಗೆ ಕೇಳ್ತಾ ಇದ್ರು ಅಷ್ಟೇ. ಸ್ವದೇಶಿ ರಾಗಗಳನ್ನ ಹಾಡ್ತಿರೋದು ನೀವು ಅನುಪಮ. ಹೊರಗಡೆ ಇಂಥ ಪರಿಸ್ಥಿತಿ ಇದೆ. ಅದು ಅಲ್ಲದೆ ನೀವು ಯಾವಾಗಲೂ ಒಂದೇ ಸ್ಲೋಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ. ಪೊಲೀಸ್ನವರು ಸಾಮಾನ್ಯರನ್ನು ಬಿಡದೆ ಹೊಡಿತಾ ಇದ್ದಾರೆ. ನಿಮ್ಮನ್ನಂತೂ ನಾನು ತಡೆಯೋಕೆ ಸಾಧ್ಯ ಇಲ್ಲ. ಆದ್ರೆ ಸುಭಾಷ್ನ ಯಾಕೆ ನೀವು ಇದರಲ್ಲಿ ಸೇರ್ಸ್ಕೊತಾ ಇದ್ದೀರಿ? ಮತ್ತೆ ಅವನ್ನ ಯಾಕಿಂತ ದೊಡ್ಡ ಆಪತ್ತಿಗೆ ತಳ್ತಾ ಇದ್ದೀರಾ ನೀವುಗಳು? ನನ್ ಪ್ರಾಣ ಇರೋ ತನಕ ನಾನು ಸುಬಿಗೇನು ಆಗಕ್ ಬಿಡಲ್ಲ ಬಾವ. ನಿನ್ನ ಹತ್ರ ನಾನೇನೋ ಮಾತಾಡ್ಬೇಕಿದೆ. ಅನು, ಮನೆಗೆ ಬಾ. ಇಲ್ಲ ಬಾವ, ನಾನ್ ಬರೋದಿಲ್ಲ. ನಾವೀಗ ದಾನ ಧರ್ಮದ ಕೆಲ್ಸದಲ್ಲಿದ್ದೀವಿ. ನೋಡಿ, ಇಲ್ಲಿ ಅಕ್ಕಿ ಎಲ್ಲ ಇದೆ. ಇದರಿಂದ ಗಂಜಿ ಮಾಡಿ ಬಡವರಿಗೆ, ಕಷ್ಟದಲ್ಲಿರೋರಿಗೆ ಹಂಚಿ ಸಹಾಯ ಮಾಡ್ತಾ ಇದ್ದೀವಿ. ಪೊಲೀಸರು ಅದಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತಪ್ಪ ಬಾವ? ನೀವೇ ಹೇಳಿ. ನೀನ್ ಯಾಕೆ ಇದ್ರಲ್ಲೆಲ್ಲ ಸೇರ್ಕೊಂಡಿದ್ಯಾ ಅನುಪಮ? ನಾನ್ ನಿನ್ನನ್ನು ತಡೆಯೋಕ್ ಸಾಧ್ಯ ಇಲ್ಲ. ಅದೇ ಕಾರಣಕ್ಕೆ ನಾನು ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ. ನಿನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡು. ನಿನ್ ತಮ್ಮ ರೋನು ಬಗ್ಗೆ ಯೋಚನೆ ಮಾಡು. ನಾನು ಇದನ್ನೆಲ್ಲ ಮಾಡ್ತಿರೋದು ಮುಂದಿನ ದಿನಗಳಲ್ಲಿ ಏನು ಕಷ್ಟ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೆ. ಅದಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ನನ್ನನ್ನ ಮನೆಗೆ ವಾಪಸ್ ಕರಿಬೇಡಿ ಬಾವಾ. ಇದನ್ನ ನೀವು ತಪ್ಪು ಅಂದ್ರು ನಾನು ಒಪ್ಕೋತೀನಿ. ಭಾರತಾಂಬೆಗೆ ನನ್ನನ್ನು ನಾನು ಅರ್ಪಿಸ್ಕೊಂಡಿದ್ದೀನಿ. ನನಗೆ ಯಾವ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ಸುಭಾಷ್, ಮನೆಗೆ ನಡಿ. ನಿನಗೆ ಗೊತ್ತಾ, ನಿಮ್ಮಮ್ಮ ನಿನ್ ಮೇಲೆ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ಹಾಗೆ ನೀನ್ ಮಾಡಿರೋ ಕೆಲಸದಿಂದ ಅವಳಿಗೆ ತುಂಬಾನೇ ಕೋಪ ಬಂದಿದೆ. ನನ್ನನ್ನ ಕ್ಷಮಿಸಿ ಅಪ್ಪ. ನಾನು ಮನೆಗೆ ಬರಕ್ಕಾಗಲ್ಲ. ನಾನು ಬರ್ತೀನಿ ಅಂತ ಎಲ್ರಿಗೂ ಮಾತು ಕೊಟ್ಟಿದ್ದೆ, ಅದಕ್ಕೆ ಬರ್ಬೇಕಾಯ್ತು. ಅಮ್ಮ ಹೋಗ್ಬಾರ್ದು ಅಂದ್ರು, ಅದಕ್ಕೆ ನಾನು ಅಮ್ಮಂಗೆ ಏನೂ ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟೆ. ಈಗ ನಾನು ಮನೆಗೆ ಬರಕ್ಕಾಗಲ್ಲ ಅಂತ ಅಮ್ಮಂಗೆ ನೀವೇ ಹೇಳಿ. ನಾನು ಚಾರು ಮನೆಗೆ ಹೋಗ್ಬೇಕು ಅಪ್ಪ. ನಾನು ಅವನು ಒಟ್ಟಿಗೆ ಓದ್ತೀವಿ. ಅವನು ತುಂಬಾ ಒಳ್ಳೆಯವನು ಅಪ್ಪ, ಒಳ್ಳೆ ವಿದ್ಯಾರ್ಥಿ ಕೂಡ. ಚಾರು ಮನೆ ಬಿದ್ದೋಗಿದೆ, ಅದನ್ನ ಸರಿ ಮಾಡ್ಬೇಕು. ಮಾದಮ್ ಮೇಷ್ಟ್ರು ಹುಡುಗರು ಎಲ್ಲ ಅಲ್ಲೇ ಇದ್ದಾರೆ. ಹಾಗಾದ್ರೆ ನಿನ್ನ ಮೇಷ್ಟ್ರ ಜೊತೆನೇ ಇರ್ಬೇಕಾಗಿತ್ತು. ಇಲ್ಲೊಬ್ನೇ ಏನ್ ಮಾಡ್ತಾ ಇದ್ಯಾ? ಮನೆಗೆ ಹೋಗ್ತಾ ಇದ್ದೆ ಅಪ್ಪ. ಶರತಣ್ಣನ ಮದ್ವೆಯಲ್ಲಿ ಉಳ್ಕೊಂಡಿರೋ ಕಂಬನ ತಗೊಂಡ್ ಬರಕ್ಕೆ, ಚಾರು ಮನೆನ ಸರಿ ಮಾಡೋಕೆ. ನೀನು ಮೇಷ್ಟ್ರ ಮನೆಗೆ ಹೋಗು.
ನಿನ್ ಶರತಣ್ಣ ಕೂಡ ಅಲ್ಲೇ ಇದ್ದಾನೆ. ನೀವು ಚಿಂತೆ ಮಾಡಬೇಡಿ ಬಾವ. ಸುಬೀನ ಹುಷಾರಾಗಿ ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು. ಸುಭಾಷ್ ಇನ್ನು ತುಂಬಾ ಚಿಕ್ಕವನು. ಅವನ ತಲೆಯಲ್ಲಿ ಏನನ್ನು ತುಂಬಿಸಿ ಅವನ ಜೀವನನ ಹಾಳು ಮಾಡಬೇಡ. ನಾನು ಅವನಿಗೆ ಏನೂ ಹೇಳಲ್ಲ, ಹುಷಾರಾಗಿ ಶರತ್ ಹತ್ರ ಕಳಿಸ್ಕೊಡ್ತೀನಿ. ಸುಭಾಷ್, ಸಮಯಕ್ಕೆ ಸರಿಯಾಗಿ ಮನೆಗೆ ವಾಪಸ್ ಬಾ. ಮತ್ ನಿನ್ನ ಕಂಬಗಳನ್ನ ತಗೊಂಡ್ ಬರೋದಕ್ಕೆ ಹೋಗೋದನ್ನು ಬೇಡ. ಅದನ್ನ ನಾನೇ ಅಲ್ಲಿಗೆ ತಲುಪಿಸ್ತೀನಿ ಬಿಡು. ನೀವೆಲ್ಲ ಅಲ್ಲಿ ಹೋಗಿರಿ. ಮತ್ತೆ ಸುಭಾಷ್, ಚಾರು ಮನೆನ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಕಟ್ಕೊಡಿ. ಅನಂತ್ ಅವರು ಸರಿಯಾಗಿ ಹೇಳಿದ್ರು. ನೀನ್ ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ ಸುಬ್ಬಿ. ಅನಂತಣ್ಣ ಇವಾಗ ತಪ್ಪಿಸ್ಕೊಂಡಿರ್ತಾರೆ ತಾನೆ? ಅನಂತ್ ಅವರು ಓಡೋಗಕ್ಕೆ ನೀನೇ ಸಹಾಯ ಮಾಡಿದ್ದಾನೆ. ತಪ್ಪಿಸ್ಕೊಳ್ದೇ ಇರ್ತಾರ? ಖಂಡಿತ ತಪ್ಪಿಸ್ಕೊಂಡಿರ್ತಾರೆ. ನಿನಗ್ ಗೊತ್ತಾ, ಅವ್ರು ಓಡಕ್ ಶುರು ಮಾಡಿದ್ರೆ ಯಾರಿಗೂ ಅವ್ರನ್ನ ಹಿಡಿಯಕ್ಕಾಗಲ್ಲ. ದೇವ್ರೇ, ಅನಂತ್ ಅವ್ರನ್ನ ರಕ್ಷಣೆ ಮಾಡಪ್ಪ. ನಮಗಿದೆಂತ ಸಮಸ್ಯೆ ಎದುರಾಗಿದೆ ದೊಡ್ಡಮ್ಮ. ಸುಬೀನ ಹುಡ್ಕೋದಕ್ಕೆ ಅಂತ ಮನೆಯಿಂದ ಹೊರಗೆ ಹೋದವರು ಯಾರು ಇನ್ನೂ ಬಂದೇ ಇಲ್ವಲ್ಲ. ಅವ್ರ ಗಾಡಿ ತಗೊಂಡು ಹೋದವರು ಇನ್ನೂ ವಾಪಸ್ ಬಂದಿಲ್ಲ. ಇಷ್ಟೊತ್ತಿಗೆ ಸುಬಿ ಎಲ್ಲಿ ತನಕ ಹೋಗಿದಾನೋ ಏನೋ. ಅವ್ನ್ ಸ್ಕೂಲಿಂದ ವಾಪಸ್ ಬರೋದಕ್ಕೆ ಯಾವತ್ತೂ ಇಷ್ಟೊತ್ತು ಮಾಡ್ತಾ ಇರ್ಲಿಲ್ಲ. ಅರೆ ಪ್ರಭಾ, ಸಂಸಾರದಲ್ಲಿ ಮನೆಗ್ ಬರೋ ಸೊಸೆಂದ್ರು ಸರಿ ಇಲ್ದೆ ಹೋದ್ರೆ ಯಾವ್ದು ಸರಿ ಹೋಗಲ್ಲ. ನೀನ್ ಎಲ್ಲಿಂದ ಈ ಹುಡುಗಿರ್ನ ಹುಡುಕಿದ್ಯೋ ಆ ದೇವ್ರಿಗೆ ಗೊತ್ತು. ನೋಡು, ಈಗ ತಾನೇ ಮದ್ವೆ ಆಗಿದೆ, ಆಗ್ಲೇ ನಿನ್ ಸೊಸೆ ಗಂಡನ್ ಜೊತೆ ಬೀದಿ ಅಲಿತಾ ಇದ್ದಾಳೆ. ಅಮ್ಮ ತಗೊಳ್ಳಿ, ನೀರು ಕುಡೀರಿ. ಎಲ್ಲಿ ತನಕ ಸುಬಿ ಮನೆಗ್ ವಾಪಸ್ ಬರೋದಿಲ್ವೋ ಅಲ್ಲಿ ತನಕ ಏನು ಕುಡಿಯಲ್ಲ ನಾನು. ಸುಬಿ ಎಲ್ಲಿದ್ದಾನೆ? ಕರ್ಕೊಂಡ್ ಬರ್ಲಿಲ್ವಾ? ನೀನ್ ಚಿಂತೆ ಮಾಡ್ಬೇಡ ಪ್ರಭಾ. ಸುಭಾಷ್ನ ಭೇಟಿ ಮಾಡ್ಕೊಂಡೆ ಬರ್ತಾ ಇದೀನಿ. ಅವ್ನ ಮನೆಗೆ ಬೇಗ ಬರ್ತಾನೆ. ನಂಗೆ ನೀವ್ ಏನ್ ಹೇಳ್ತಿದ್ದೀರಾ ಅನ್ನೋದು ಅರ್ಥನೇ ಆಗ್ತಿಲ್ಲ. ನೀವು ಸುಬೀನ ನೋಡಿ ಮಾತಾಡ್ಸ್ಕೊಂಡ್ ಬಂದಿದ್ದೀರಾ, ಆದ್ರೂ ಅವನನ್ನ ಮನೆಗ್ ಕರ್ಕೊಂಡ್ ಬಂದಿಲ್ವಾ? ನೀವು ಅವನನ್ನ ನಿಮ್ ಜೊತೆಲಿ ಕರ್ಕೊಂಡ್ ಬರ್ತೀನಿ ಅಂತ ತಾನೇ ಹೇಳ್ಬಿಟ್ಟು ಹೋಗಿದ್ದು. ಇವತ್ ನಂಗೆ ಸುಭಾಷ್ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ ಪ್ರಭಾ. ನೀನೇ ಸುಭಾಷ್ನ ಇವತ್ ನೋಡಿದ್ರು ಖಂಡಿತ ಮನೆಗೆ ವಾಪಸ್ ಕರೀತಾ ಇರ್ಲಿಲ್ಲ. ನಿನಗ್ ಗೊತ್ತಾ ಜಾನಕಿ, ನಿನ್ ಮಗ ಸುಭಾಷು ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಅವನ್ ಖಂಡಿತವಾಗ್ಲೂ ಹಾಗೇನೂ ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ಇಲ್ಲ. ನಾವುಗಳು ಸೇರ್ಕೊಂಡು ಯಾವ ಕೆಲಸಗಳನ್ನ ಮಾಡ್ಬೇಕಾಗಿತ್ತೋ ಅದನ್ನ ಸುಭಾಷ್ ಮಾಡ್ತಾ ಇದ್ದಾನೆ. ಮತ್ತೆ ಪ್ರಭಾ, ಇನ್ಮೇಲೆ ಸುಭಾಷ್ಗೆ ಸುಮ್ನೆ ಬೈಯಕ್ ಹೋಗ್ಬೇಡ. ನಾವು ಅವನಿಗೆ ಸುಮ್ನೆ ಹೀಗೆ ಬೈತಾ ಇದ್ರೆ ಅವನಲ್ಲಿರೋ ಸರ್ವಶ್ರೇಷ್ಠ ಗುಣ ನಾಶ ಆಗಿ ಹೋಗುತ್ತೆ. ಮತ್ ನಾನು ಅದನ್ನ ಆಗೋಗ್ ಬಿಡೋದಿಲ್ಲ. ನೋಡಿ ಅನು ಚಿಕ್ಕಮ್ಮ, ಏನೆಲ್ಲ ಆಗೋಗಿದೆ. ಹೌದು ಸುಬಿ, ಮನೆಗಳೆಲ್ಲ ನೆಲ ಕಚ್ಚಿದೆ, ಎಲ್ಲ ಹಾಳಾಗೋಗಿದೆ. ಇಲ್ಲಿ ಹೊಸ ಮನೆನೇ ಕಟ್ಬೇಕು. ಸುಬಿ ಕಂಬಗಳು ಬಂದ್ ಕೂಡ್ಲೆ ನಾವು ಮನೆ ಕಟ್ಟಕ್ ಶುರು ಮಾಡೋಣ, ಸರಿನಾ? ಶರತಣ್ಣ, ಚಾರು, ಎಲ್ಲ ಸರಿ ಹೋಗುತ್ತೆ. ಶರತಣ್ಣ, ಸುಭಿ, ನನ್ನ ನೋಡ ಆಶ್ಚರ್ಯ ಆಯ್ತಾ? ನಂಗೆ ಸ್ವಲ್ಪನೂ ಆಶ್ಚರ್ಯ ಆಗ್ಲಿಲ್ಲ. ನೀವಿಲ್ಲೇ ಇರ್ತೀರಾ ಅಂತ ನಂಗೆ ಗೊತ್ತಿತ್ತು. ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತು? ಅನು ಚಿಕ್ಕಮ್ಮ, ಸುಭಿ, ನಿನಗೆ ಅನು ಚಿಕ್ಕಮ್ಮ ಎಲ್ಲಿ ಸಿಕ್ಕಿದ್ರು? ಎಲ್ಲಿಗೆ ಹೋಗಿದ್ದೆ ನೀನು? ಅದನ್ನ ನೀವು ಅನು ಚಿಕ್ಕಮ್ಮನ ಹತ್ರನೇ ಕೇಳಿ. ನೀನ್ ಸ್ವಲ್ಪನೂ ಬೇಜಾರು ಮಾಡ್ಕೋಬೇಡ ಚಾರು. ನಿಮ್ ಮನೆನ ನಾವೆಲ್ಲರೂ ಸರಿ ಮಾಡ್ತೀವಿ. ಸ್ವಲ್ಪ ಜನ ಕಂಬ ತಗೊಂಡ್ ಬರಕ್ ಹೋಗಿದ್ದಾರೆ. ನೀನ್ ನೋಡ್ತಾ ಇರು.
ನಿಮ್ ಮನೆ ಸರಿ ಹೋಗೋವರೆಗೂ ನಾವ್ ಯಾರೂ ವಾಪಸ್ ಹೋಗೋದಿಲ್ಲ. ನೀನ್ ಓದು ಬರ ಕೂಡ ನಿಲ್ಲೋದಿಲ್ಲ. ಸುಭಾಷ್, ನೀನ್ ನನ್ನ ಇಷ್ಟೊಂದು ಇಷ್ಟಪಡ್ತೀಯ, ಆದ್ರೆ ನಾನು ಏನೇನೋ ಹೇಳ್ಬಿಟ್ಟೆ. ಅದೆಲ್ಲ ಬಿರುಗಾಳಿ ಬೀಸೋಕ್ಕಿಂತ ಮುಂಚಿನ ಮಾತು. ಅದೇನ್ ದೊಡ್ಡದಲ್ಲ, ನಾವಿಬ್ರು ಸ್ನೇಹಿತರಾಗಿರೋಣ. ನಾವು ದೊಡ್ಡೋರು ಯಾವಾಗ ಅರ್ಥ ಮಾಡ್ಕೋತೀವಿ, ಬ್ರಿಟಿಷರು ಈ ದೇಶದ ದೊಡ್ಡ ಬಿರುಗಾಳಿ, ಆ ಶಕ್ತಿನ ಎದುರಿಸೋದಕ್ಕೆ ನಾವು ದೊಡ್ಡ ಹೋರಾಟನೇ ಮಾಡಬೇಕು. ಶರತಣ್ಣ, ನೀವು ಪರೀಕ್ಷೆಗೂ ಮೊದಲು ಚಾರುಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಅವನಿಗೂ ಸ್ವಲ್ಪ ಸಹಾಯ ಆಗುತ್ತೆ. ಖಂಡಿತ ಹೇಳ್ಕೊಡೋಣ ಸುಬಿ. ಮಾಧಮೇಶ್ರೆ, ಅಡುಗೆ ಆಗ್ತಾ ಇದೆಯಾ? ಚಾರು ಅಮ್ಮಂಗೆ ತುಂಬಾ ಹಸುವಾಗ್ತಿದೆ ಅನ್ಸುತ್ತೆ. ಆಗ್ತಾ ಇದೆ, ಆದಷ್ಟು ಬೇಗ ಆಗತ್ತೆ. ಸುಬಿ, ಹೋಗು, ನೀನೇ ಹೋಗಿ ಅಡಿಗೆ ಮನೇಲಿ ನೋಡಿದ್ರೆ ನಿನಗೆ ಆಶ್ಚರ್ಯ ಆಗುತ್ತೆ. ನಾನು ಇಲ್ಲಿಗೆ ಒಬ್ನೇ ಬಂದಿಲ್ಲ, ಇನ್ನೂ ಒಬ್ರು ಬಂದಿದ್ದಾರೆ. ಹೋಗ್ ನೋಡು. ಈ ಬಾತ್ಗೆ ನೀವು ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ನಿನ್ನಂಥ ಸಣ್ಣ ಮಕ್ಳು ಬಂದು ಕೆಲಸ ಮಾಡ್ತಿರುವಾಗ ನಾನ್ ಮನೇಲಿ ಕೂರೋಕ್ ಸಾಧ್ಯನಾ? ಈಗ ನೀವು ಎಲ್ಲ ಶರತಣ್ಣನ್ ತರನೇ ಮಾತಾಡ್ತಾ ಇದ್ದೀರಾ. ಹಾಗೆ ಇರ್ಬೋದು ಸುಭಾಷ್. ನಿನಗೆ ಗೊತ್ತಾ, ಎಲ್ರ ಜೊತೆ ಕೈ ಸೇರಿಸಿ ಕೆಲಸ ಮಾಡಿದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಹೌದು. ವಿಭಾ, ಅನು ಚಿಕ್ಕಮ್ಮ, ಒಳ್ಳೇದಾಗ್ಲಿ. ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯ್ತು. ನೋಡು, ನಾವಿಬ್ರು ದೇಶದ ಕೆಲಸದಿಂದಾಗಿ ಸಿಗೋ ಹಾಗಾಯ್ತು, ಮಾತಾಡೋ ಹಾಗಾಯ್ತು. ಸರಿ, ಎಲ್ರೂ ಸೇರ್ಕೊಂಡು ಬೇಗ ಕೆಲಸ ಮುಗಿಸ್ಬಿಡೋಣ. ಆಯ್ತು, ಬಿಸಿ ಬಿಸಿ ಊಟ ತಯಾರಾಗಿದೆ. ಬನ್ನಿ, 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 ಎಲ್ಲರೂ ಬನ್ನಿ, ಬನ್ನಿ. ಬನ್ನಿ, ಕೂತ್ಕೋ, ನೀವು ಬನ್ನಿ. ಅವರನ್ನು ಕರೀವಿ, ಬನ್ನಿ. ಸುಭಾಷ್, ಬಾ, ನೀನು ಬಾ. ಯಾಕೇನಾಯ್ತು? ಏನಿಲ್ಲ ಮಾಧಮೇಶ್ರೆ, ನೀವು ಬನ್ನಿ, ಊಟ ಮಾಡಿ ಬನ್ನಿ. ಕೊಡಿ, ನನ್ಗೆ ಕೊಡಿ, ನಾನೇ ಬಡಿಸ್ತೀನಿ. ಬೇಡ, ನಾನೇ ಬಡಿಸ್ತೀನಿ. ಸರಿ, ಬನ್ನಿ, ನೀವು ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಬನ್ನಿ. ಈ ಕಡೆ ಬನ್ನಿ. ಇಲ್ಲೇ ಕೂತ್ಕೊಳ್ಳಿ. ಯಾಕೆ ಎಲ್ರೂ ಸುಮ್ಮನೆ ಇದ್ದೀರಲ್ಲ? ಊಟ ಮಾಡಿ, ನೀವು ಊಟ ಮಾಡಿ. ಹೊಟ್ಟೆ ತುಂಬಾ ಊಟ ಮಾಡಿ. ನಮಗೂ ತುಂಬಾ ಹಸಿವಾಗಿದೆ. ನಮ್ಮನೇಲೂ ಬಿದ್ದೋಗಿದೆ. ಸಹಾಯ ಮಾಡಿ, ನಮಗೂ ಸಹಾಯ ಮಾಡಿ. ನಮ್ಮನೇಲೂ ಸಹಾಯ ಮಾಡಿ. ಅನ್ನ ಇಲ್ಲಾಂದ್ರೆ ಸಹಾಯ ಮಾಡಿ. ಊಟ ಕೊಡಿ. ಇಷ್ಟೆಲ್ಲ ಜನರಿಗೆ ನಮ್ಮ ಹತ್ರ ಊಟ ಇಲ್ವಾ ಶರತಣ್ಣ? ನಾನ್ ದೊಡ್ಡವನಾದ್ಮೇಲೆ ಇವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡೋಕ್ ನನ್ನಿಂದ ಸಾಧ್ಯನಾ? ಖಂಡಿತ ಆಗುತ್ತೆ. ಶಾರದಾ, ಅಡುಗೆ ಏನಾದ್ರೂ ಉಳ್ಕೊಂಡಿದ್ಯಾ? ಮಾಡಿದ್ದ ಅಡುಗೆ ಎಲ್ಲ ಮಕ್ಕಳಿಗೆ ಬಡಿಸ್ಬಿಟ್ಟಿದ್ದೀವಿ.
ನನ್ಗೆ ಊಟ ಬೇಡ. ನನ್ನ ಪಾಲಿನ ಊಟನ ಇವ್ರು ಕೊಟ್ಬಿಡಿ ಮೇಷ್ಟ್ರೆ. ನನ್ನ ಪಾಲಿನ ಇವ್ರಿಗೆ ಕೊಟ್ಬಿಡಿ ಮೇಷ್ಟ್ರೆ. ನನ್ನ ಊಟನೂ ಕೊಟ್ಬಿಡಿ ಮೇಷ್ಟ್ರೆ. ನಂದು ಕೂಡ. ನಾನು ಕೊಡ್ತೀನಿ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರುದೇವ ಪರಮಾತ್ಮ. ಜೈ ಗುರು ಜೈ ಗುರು ಜೈ. ಸಂಜೆ ಆಗ್ತಾ ಬಂತು. ಇಷ್ಟೊತ್ತಾದ್ರೂ ಸುಭಿ ಇನ್ನೂ ಮನೆಗ್ ಬಂದಿಲ್ಲ. ನನಗೆ ತುಂಬಾ ಚಿಂತೆ ಆಗ್ತಿದೆ. ರೋಮಿ, ರೋಮಿ, ಹಾಮ, ನೀನ್ ಹೋಗಿ ಅಪ್ಪನ್ಗೆ ವಿಷಯ ತಿಳಿಸು. ಇನ್ನೂ ಮನೆಗ್ ಯಾರು ಬಂದಿಲ್ಲ. ಅವರಿಗೆ ಮಕ್ಕಳು ಒಳ್ಳೆ ಗುಣ ಕಾಣಿಸುತ್ತೆ. ಹೊರಗಡೆ ನಡೀತಾ ಇರೋ ಗಲಾಟೆ ಕಾಣಿಸ್ತಿಲ್ವಾ? ಸರಿಯಮ್ಮ, ಹೇಳ್ತೀನಿ. ಅಲ್ವೇ, ನೀನು ಬರೀ ಶರತ್ತು ಸುಭಾಷ್ ಬಗ್ಗೆನೇ ಹೇಳ್ತಾ ಇದೀಯ. ನಿನ್ ಚಿಕ್ಕ ಸೊಸೆ ಇದ್ದಾಳಲ್ಲ, ಇಷ್ಟೊತ್ತಾದ್ರೂ ಮನೆಗ್ ಬರ್ದೆ ಬೀದಿ ಬೀದಿ ಅಲಿತಿದ್ದಾಳೆ. ನನಗನ್ಸುತ್ತೆ ಅವಳ ತವ್ರ ಮನೇಲೂ ಹೀಗೆ ಓಡಾಡ್ಕೊಂಡಿದ್ಲೇನೋ. ಏನಮ್ಮ ಹಿರಿ ಸೊಸೆ, ಅವಳೇನಾದ್ರೂ ನಿನ್ ಹತ್ರ ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಾ? ಅದು ಇಲ್ಲ ಅಜ್ಜಿ. ಅಮ್ಮ, ಸುಭಿ. ಸುಭಾಷ್, ಇದೇನಾಯ್ತು ನಿನಗೆ? ಏನಾಯ್ತು ಸುಭಿ? ಇಷ್ಟೊತ್ತು ಎಲ್ಲಿದ್ದೆ ನೀನು? ಯಾರಿಗೂ ಹೇಳ್ದೆ ಮನೆಯಿಂದ ಆಚೆ ಹೋಗಿದ್ಯಾ? ಮನೆಯವರೆಲ್ಲ ಎಷ್ಟು ಚಿಂತೆ ಮಾಡ್ತಾರೆ ಅಂತ ನೀನ್ ಯೋಚನೆ ಕೂಡ ಮಾಡ್ಲಿಲ್ವಾ? ಅಮ್ಮ, ನಿಮ್ಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು. ನಾನು ಚಾರು ಅವ್ರ ಮನೆ ಪರಿಸ್ಥಿತಿ ನೋಡಿದ್ಮೇಲೂ ಆ ಕೋಣೆಯಲ್ಲಿ ಸುಮ್ಮನೆ ಇರೋಕ್ಕಾಗ್ಲಿಲ್ಲ ಅಮ್ಮ. ಅವ್ರ ಮನೆಯೆಲ್ಲ ಬಿದ್ದೋಗ್ಬಿಟ್ಟಿತ್ತು ಅಮ್ಮ. ಚಾರುದು ಒಂದ್ ಪುಸ್ತಕನೂ ಇರ್ಲಿಲ್ಲ. ಏನ್ ಗೊತ್ತಾ ಅಮ್ಮ, ನಾವು ತುಂಬಾ ಅಕ್ಕಿ ಸಂಗ್ರಹ ಮಾಡಿದ್ವಿ, ಆದ್ರೆ ಅದು ಕೂಡ ಸಾಕಾಗ್ಲಿಲ್ಲ. ನೀನು ಊಟ ತಿಂದ್ಯೋ ಇಲ್ವೋ? ಇಲ್ಲಮ್ಮ, ಅವನು ಇಡೀ ದಿನ ಏನೂ ತಿಂದಿಲ್ಲ, ಉಪವಾಸ ಇದ್ದಾನೆ. ಏನು? ಇಡೀ ದಿನ ಸುಭಿ ಏನು ತಿಂದೇ ಇಲ್ವಾ? ವಿಭಾ, ನೀನ್ ಇಡೀ ದಿನ ಸುಭಿ ಜೊತೆನೆ ಇದ್ದೆ ತಾನೆ? ನೀನಾದ್ರೂ ಅವನಿಗೆ ತಿನ್ನಿಸಬಹುದಾಗಿತ್ತಲ್ಲ. ಮಾತಿಗೂ ನನ್ ಸುಬಿ ಅಂತ ಹೇಳ್ತಾನೆ ಇರ್ತಿಯಲ್ಲ. ಊಟ ಮಾಡಿಸ್ಬೇಕು ಅನ್ಸ್ಲಿಲ್ವಾ? ನೀವಿಬ್ರು ದೇಶ ಸೇವೆ ಅನ್ಕೊಂಡು ಇವನನ್ನ ಉಪವಾಸದಲ್ಲಿ ಇಟ್ಟಿದ್ದೀರಾ?